ರೆಡಿಯಾಗಿ ಬಂದಿರೋದು. ಏನ್ ಪ್ರೀ ಪ್ಲಾನ್ ಅಂತಾರ ಸರ್? ಪ್ಲಾನ್ ಯಾವಾಗ ಬೆಳಿಗ್ಗೆ ಆ ಬ್ಯಾನರ್ ತೆಗಿ ಅಂತ ಹೇಳಿದ್ವು ಅವಾಗ್ಲಿದ್ದ ಪ್ಲಾನ್ ಮಾಡ್ಕೊಂಡೇ ಬಂದಿರೋದು. ಸರ್ ಈಗ ಎರಡೂ ಕಡೆಯಿಂದ ಕಲ್ ತೂರಾಟಾಗೈತಿ, ಎರಡೂ ಕಡೆಯಿಂದ ಕಟ್ಟಿಗೆ ಕೋಲ್ಗಳು ಅವ್ರು ಏನ್ ಕಲ್ಲುಗಳು ಹಾಕಿದ್ದಾರೋ ಅದನ್ನ ತಗೊಂಡು ನಮ್ಮ ಅದೇ ಸರ್ ಎಲ್ಲೋ ಒಂದ್ ಕಡೆಗೆ ಎರಡು ಕಡೆಯಿಂದ ಪ್ರವೋಕ್ ಆಗಿ ಸುಮ್ಮನೆ ಬಳ್ಳಾರಿ ಜನರ ನೆಮ್ಮದಿ ಹಾಳಾಯ್ತಂತಲ್ಲ ಸರ್ ಈ ಘಟನೆಯಿಂದ. ನೋಡಿ, ಒಂದು ಅವರ ಫ್ಯಾಮಿಲಿ ಹಿಸ್ಟ್ರಿ ತೊಗೊಂಡ್ರೆ ಅವರು ಎಲ್ಲ ಒಬ್ರಿಗೊಬ್ರು ಜಗಳ ಇಟ್ಟು ಇದು ಮಾಡೋದೇ ಅವರು ಫ್ಯಾಮಿಲಿ ಹಿಸ್ಟ್ರಿ. ಅದು ಯಾಕೆ ಸುನೀಲ್ ರೆಡ್ಡಿ ಒಂದೇ ಸಾರಿ MLA ಆಗಿದ್ದಾನೆ ಅಂದರೆ ಅದು ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಇವರು ಪ್ರವೋಕ್ ಮಾಡೋದು. ಈಗ ನಾವು ಒಂದು ಮಾತು ಹೇಳ್ತೀನಿ, ಶ್ರೀರಾಮುಲು ಅವರು SP ಸರ್ಕಲ್ನ ವಾಲ್ಮೀಕಿ ಸರ್ಕಲ್ ಅಂತ ಇಟ್ಟರು ಒಂದು. ಆಮೇಲೆ ವಾಲ್ಮೀಕಿ ಸ್ಟ್ಯಾಚುನ ಯಾರಿಗೂ ಡಿಸ್ಟರ್ಬ್ ಆಗ್ಲಾರ್ದಂಗೆ ಬಿಲ್ಡಿಂಗ್ ಪಕ್ಕದಲ್ಲೇ ಇಟ್ಕೊಂಡು ಯಾವಾಗಲೂ ನಾವು ಪೂಜೆ ಮಾಡ್ಕೊತ ಬರ್ತಾ ಇದ್ದೀವಿ. ವಾಲ್ಮೀಕಿ ಭವನ್ ಅಂತೇಳಿ 8 ಕೋಟಿ ಖರ್ಚಲ್ಲಿ ಅದು ಕಟ್ಟಿದ್ದಾರೆ. ಹೌದಾ? ನಾನು ಮೇಯರ್ ಇದ್ದಾಗ 4 ಕೋಟಿ, ನಾನು ಕಾರ್ಪೊರೇಷನಿಂದ, ಅವರು ಗೌರ್ಮೆಂಟಿಂದ 4 ಕೋಟಿ, ಈಗ ಮತ್ತೆ ಒಂದು 2 ಕೋಟಿ ಖರ್ಚು ಮಾಡಿ AC ಮಾಡಿ ಅದನ್ನು ಅಲ್ಲಿ ಒಂದು 20 ಅಡಿ ವಾಲ್ಮೀಕಿ ಸ್ಟ್ಯಾಚು ನಾವು ಇಟ್ಟಿದ್ದೀವಿ. ನೀನು ಬೇಕಂತೇಳಿ ಇವ್ರನ್ನ ಇದು ಮಾಡಬೇಕು ಅಂತೇಳಿ ನೀನು ಇನ್ನೊಂದು ವಾಲ್ಮೀಕಿ ಸ್ಟ್ಯಾಚು ತಂದು ಇಟ್ಟಿದ್ಯಾ, ಇಡು, ಒಳ್ಳೇದು, ತೊಂದರೆ ಇಲ್ಲ, ನೀನು ಏನನ್ನ ಇಟ್ಕೋ. ಬಟ್ ನೀನು ಬ್ಯಾನರ್ಗಳು ನಮ್ಮ ಮನೆ ಕಾಂಪೌಂಡ್ ಒಳಗೆ ಬಂದು ನೀನು ಹಾಕ್ತೀಯ ಅಂತಂದರೆ ಅದು ತಪ್ಪು ಮಾಡ್ತಾ ಇರೋದು. ಹಂಗಾಗಿ ಅದನ್ನು ನಾವು